ನಮಸ್ತೆ ಎಲ್ರಿಗೂ. ನಾವು ನೇಸರ್ ಆರ್ಗ್ಯಾನಿಕ್ಸಿಂದ ಮಾತಾಡ್ತಾ ಇದ್ದೀವಿ. ಇದು ಹುರುಳಿ ಲಾಡು ಅಂತ ಖರ್ಜೂರ ಹಾಕಿ ಮಾಡಿರ್ತೀವಿ. ತುಂಬ ಜನ ಇಷ್ಟಪಟ್ಟು ತೊಗೊಳ್ತಾರೆ ಇದನ್ನು. ನಾವು ಪ್ಯಾಕಿಂಗ್ದು ಮಾಡೋದು ಕೂಡ ಇಲ್ಲಿ ನಿಮಗೆ ಅರ್ಥ ಆಗ್ತದೆ. ಪೆಟ್ ಜಾರಲ್ಲಿ ಹಾಕಿ ಆಮೇಲೆ ಹನಿಕೊಂಬು ಸ್ಲೀವೆಲ್ಲ ಹಾಕಿ ಕಳಿಸ್ತೀವಿ ನಾವು. ಇತ್ತೀಚೆಗೆ ಮುದ್ದೇಬೇಹಳ್ಳಿಯಿಂದ ಚಂದ್ರಶೇಖರ್ ಸಜ್ಜನ್ ಅವರು ತರಿಸ್ಕೊಂಡಿದ್ರು. ಅವರು ಸ್ವತಃ ಅವರೇ ವಿಡಿಯೋ ಮಾಡಿ ಕಳಿಸಿದ್ರು ನಮಗೆ. ಬಟ್ ಅವರು ಅಲ್ಲೇನು ಮಾತಾಡಿರಲಿಲ್ಲ, ಬರೀ ವಿಡಿಯೋ ಮಾಡಿ ಕಳಿಸಿದ್ರು. ನೋಡಿ, ಅವರು ಪ್ಯಾಕಿಂಗನ್ನು ಓಪನ್ ಮಾಡಲಿಕ್ಕೆ ಚೂರು ಕಷ್ಟಪಡ್ತಾ ಇದ್ದಾರೆ. ಯಾಕಂದರೆ ಯಾವುದೂ ಡ್ಯಾಮೇಜ್ ಆಗಬಾರ್ದು ಅಂತ ನಾವು ಆ ಥರ ಪ್ಯಾಕಿಂಗ್ ಮಾಡಿರ್ತೀವಿ. ಅವ್ರಿಗೆ ತುಂಬ ಖುಷಿಯಾಗಿದೆ. ಅವ್ರ ನಂತರ ನಮಗೆ ಫೋನ್ ಮಾಡಿ ಹೇಳಿದರು ಪ್ಯಾಕಿಂಗ್ ಎಲ್ಲ ತುಂಬ ಚೆನ್ನಾಗಿದೆ, ಖುಷಿಯಾಯಿತು. ಮತ್ತು ಹಾಗೆ ಉಂಡಿ ಕೂಡ ಲಾಡು ಕೂಡ ಭಾಳ ಚೆನ್ನಾಗಿದ್ದಾವೆ. ನಮಗೆ ತುಂಬ ಇಷ್ಟ ಆಯಿತು. ನಾವು ನಮ್ಮ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಶೇರ್ ಮಾಡ್ತೀನಿ ಅಂತೇಳಿ ಅವ್ರು ಹೇಳ್ಕೊಂಡ್ರು ನಮ್ಮ ಜೊತೆಗೆ. ಮತ್ತು ಅವರು ತುಂಬ ಇಷ್ಟಪಟ್ಟರು. ಮತ್ತು ಬೇರೆ ಬೇರೆ ಥರದ್ದು ತಿಂಡಿ ತಿನಿಸುಗಳು ಮತ್ತು ಕುರುಕುಲು ತಿಂಡಿಗಳನ್ನೆಲ್ಲ ನಮಗೆ ಆರ್ಡ್ರ್ ಕೊಟ್ಟರು. ನೋಡಿ, ಆ ಥರ ನಾವು ಪ್ಯಾಕಿಂಗ್ ಮಾಡುವಾಗ ಎಲ್ಲೂ ಅದು ಶೇಕ್ ಆಗಬಾರ್ದಂತ ನ್ಯೂಸ್ ಪೇಪರ್ ಪೀಸು ಅದೆಲ್ಲ ಇಟ್ಟಿರ್ತೀವಿ ನಾವು. ಹನಿಕೊಂಬ್ ಸ್ಲೀವ್ ಇರೋದ್ರಿಂದ ಏನೂ ಡ್ಯಾಮೇಜ್ ಆಗಲ್ಲ. ನೋಡಿ, ಅವ್ರು ತೆಗೆದು ತೋರಿಸ್ತಾರೆ ಅವರು. ನೋಡಿ, ಈ ಥರ ಪ್ಯಾಕಿಂಗ್ ಇರ್ತದೆ. ಮತ್ತು ಅದರದ್ದು ಮುಚ್ಚಳ ಓಪನ್ ಆಗಬಾರ್ದು ಅಂತ ನಾವು ಅದಕ್ಕೂ ಕೂಡ ನಾವು ಟೇಪ್ ಹಾಕಿರ್ತೀವಿ ನಾವು, ಟ್ರಾನ್ಸ್ಪರೆಂಟ್ ಟೇಪು. ಅದು ಕೂಡ ಅವರು ಕಟ್ ಮಾಡಿ ತೆಗಿತಾ ಇದ್ದಾರೆ ಈಗ. ನೋಡಿ, ತೆಗಿಯೋಕೆ ಹೋಗ್ತಾರೆ, ಫುಲ್ ಟೈಟ್ ಇರ್ತದೆ. ಅದು ಟೇಪ್ ತೆಗೆದ್ಮೇಲೆ ಮಾತ್ರ ಅದು ಬರ್ತದೆ. ಇಲ್ಲಾಂದರೆ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಅಂತ ನಾವು ಆ ಥರ ಮಾಡ್ತೀವಿ. ಮತ್ತು ಒಳಗಡೆ ಅಲ್ಯೂಮಿನಿಯಂ ಫಾಯಿಲ್ ಪೇಪರ್ ಕೂಡ ಹಾಕಿ ಸೀಲ್ ಮಾಡಿರ್ತೀವಿ ನಾವು. ಪ್ಯಾಕಿಂಗಲ್ಲಿ ಸ್ವಲ್ಪ ಕಾಳಜಿನೇ ವಹಿಸ್ತೀವಿ ನಾವು. ಇಲ್ಲ ಅಂತಂದರೆ ಪಾಪ ದುಡ್ಡು ಕೊಟ್ಟಿರ್ತಾರೆ ಗ್ರಾಹಕರು, ಅದು ಅವ್ರಿಗೆ ಕರೆಕ್ಟಾಗಿ ತಲುಪದೇ ಇದ್ದರೆ ನಷ್ಟ ಆಗ್ತದೆ ಅಂತೇಳಿ ಈಗ ಅವರು ಮನೇಲಿರೋರು ಒಬ್ರಿಗೊಬ್ರು ಶೇರ್ ಮಾಡ್ಕೊಳ್ತಾ ಇದ್ದಾರೆ. ಮೋಸ್ಟ್ಲಿ ಸಜ್ಜನ್ ಅವ್ರ ಮಗ ಇರಬೇಕಂತ ಅಂದ್ಕೊಳ್ತೀನಿ ನಾನು. ನೋಡಿ, ಅವ್ರು ಮಾತಾಡಲಿಲ್ಲ, ಅವರು ಯಾಕೆ ಗೊತ್ತಿಲ್ಲ ನನಗೆ. ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವರು ಸನ್ನೆ ಮಾಡಿ ತೋರಿಸ್ತಾರೆ. ಹುರುಳಿ ಲಾಡು ಕೂಡ ತೋರಿಸ್ತಾರೆ ಅವರು. ನಿಮ್ಗೆ ಯಾರಿಗಾದರೂ ಬೇಕಾದರೆ ಕೆಳಗಡೆ ಫೋನ್ ನಂಬರ್ ಬರ್ತಾ ಇದೆ, ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಮತ್ತು ಚಂದ್ರಶೇಖರ್ ಸಜ್ಜನ್ ಅವ್ರದ್ದು ಕೂಡ ಕೊನೆಯಲ್ಲಿ ಫೋನ್ ನಂಬರ್ ಇದೆ. ನೀವು ಅವರನ್ನು ಕೇಳಿಬಿಟ್ಟು ಹೆಂಗಿದೆ ಅಂತೇಳಿ ನೀವು ಫೀಡ್ಬ್ಯಾಕು ತಗೋಬಹುದು. ನೋಡಿ, ಚಂದ್ರಶೇಖರ್ ಸಜ್ಜನ್ ಅವ್ರ ಫೋನ್ ನಂಬರ್ ಬಂತು. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ದಯವಿಟ್ಟು ಈ ವಿಡಿಯೋನ ನೀವು ಕೂಡ ಶೇರ್ ಮಾಡಿ. ನಮಸ್ತೆ.